ಸಂಸ್ಕೃತದಲ್ಲಿ ಇನ್ನೊಂದು ಶ್ಲೋಕ ಇದೆ, ಅಜ್ಞಾನ ತಿಮಿರಂದಸ್ಯ ಜ್ಞಾನಾಂಜನೇಯ ಶಲಾಖಾಯ ಚಕ್ಷುಮೃನ್ಮೀಲಿತಂ ಹೇನ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳಿ. ನಾವೆಲ್ಲರೂ ಕೂಡ ಅಜ್ಞಾನವೆಂಬ ಅಂಧಕಾರದಲ್ಲಿ ತೊಳಲಾಡ್ತಾ ಇರ್ತೇವೆ, ಸಮಸ್ಯೆಗಳ ಕೂಪದಲ್ಲಿ ಸಿಲುಕಿ ಸಾಯ್ತಾ ಇರ್ತವೆ. ಅಂತಹ ಸಮಸ್ಯೆಗಳ ಕೂಪದಿಂದ, ಅಜ್ಞಾನವೆಂಬ ಅಂಧಕಾರದಿಂದ ನಮ್ಮನ್ನ ಹೊರಗೆ ತರುವಂತವನು, ನಮ್ಮ ಕಣ್ಣಿನಲ್ಲಿ ಆವರಿಸಿರ್ತಕ್ಕಂಥ ಅಜ್ಞಾನದ ಅಂಧಕಾರವನ್ನ ಬೆಳಕೆಂಬ ಅಂಜನವನ್ನ ಇಟ್ಟು ನಮಗೆ ಜ್ಞಾನದ ದಾರಿಯನ್ನು ತೋರಿಸುವಂತವನು ಗುರು. ಅಂತಹ ಗುರುವೇ ನಿನಗೆ ನಾನು ಶಿರವಾಗಿ ನಮಿಸ್ತೇನೆ. ಎಲ್ಲರೂ ಕೂಡ ಕೂತಲ್ಲಿಂದಲೇ ನಿಮ್ಮ ಗುರುವನ್ನ ನಿಮ್ಮ ಮನಸ್ಸಿನಲ್ಲಿ ನೆನಪಿಸ್ಕೊಂಡು ಒಮ್ಮೆ ನಿಮ್ಮ ಶಿರವನ್ನ ನೆಲಕ್ಕೆ ತಾಗಿಸಿ ನಮಸ್ಕಾರವನ್ನ ಮಾಡಿ. ಎಲ್ಲರೂ ಕೂಡ ನಿಮ್ಮ ಶಿರ ಅಂತ ಹೇಳಿದ್ರೆ ತಲೆ ಮಕ್ಕಳ, ನಿಮ್ಮ ತಲೆಯನ್ನ ಮುಂದೆ ಬಾಗಿಸಿ ನಿಮ್ಮೆಲ್ಲ ಗುರುಗಳಿಗೂ ಒಮ್ಮೆ ನಮನವನ್ನ ಸಲ್ಲಿಸಿ ನಮಸ್ಕಾರವನ್ನ ಮಾಡಿ. ತಲೆ ಎತ್ತಿ. ಗುರು ನಮಸ್ಕರಿಸಿದಾಗಲೂ ನಿನ್ನ ತಲೆ ನೆಲಕ್ಕಿರುವುದನ್ನ ಬಯಸುವುದಿಲ್ಲ. ಇದು ಗುರುವಿನ ಮಹಿಮೆ. ನನ್ನ ಶಿಷ್ಯ ಯಾವತ್ತೂ ಕೂಡ ತಲೆ ತಗ್ಗಿಸುವಂತವನಾಗಬಾರದು, ತಲೆ ಎತ್ತಿ ಮೆರೆಯುವಂತವನಾಗಬೇಕು ಅಂತ ಬಯಸೋನು ಯಾರು? ಗುರು. ಅಂತಹ ಗುರುವಿಗೆ ನಾವು ಮನಪೂರ್ವಕವಾಗಿ ಶಿರಸಾಷ್ಟಾಂಗ ಪ್ರಣಾಮಗಳನ್ನ ನಿತ್ಯವೂ ಸಮರ್ಪಿಸೋಣ.